ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ಶನಿವಾರ. ಜೇನು ನಾನಿದ್ದು ಸ್ವಲ್ಪ ಹೊತ್ತಿಗೆಲ್ಲ ಎದ್ದುಬಿಡ್ತಾಳೆ. ನಾನು ಎದ್ದೇಳೋದು ಸ್ವಲ್ಪ ಲೇಟೆ. ಇವತ್ತು ಕೂಡ ಅಷ್ಟೇ, ನಾನು ಎದ್ದು ಬಂದ ತಕ್ಷಣ ಅವಳು ಎದ್ಲು. ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಬಂದ್ವಿ. ಇವತ್ತು ಸ್ವಲ್ಪ ಮೋಡ ಕವಿದಿತ್ತು, ಗಾಳಿ ಕೂಡ ತುಂಬ ಇತ್ತು. ಅದಾದಮೇಲೆ ಒಳಗಡೆ ಕರ್ಕೊಂಡೋದೆ. ಅವ್ರ ಅಜ್ಜಿ ಅಷ್ಟೊತ್ತಿಗೆ ಅಲ್ಲೇ ತರಕಾರಿ ಹಚ್ತಾ ಇದ್ದರು ತಿಂಡಿಗೋಸ್ಕರ. ಅವ್ರ ಹತ್ರ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕ್ಲೀನ್ ಮಾಡೋಣ, ಕಸ ಗುಡಿಸೋಣ ಅಂತ ಬಂದೆ. ಕಸ ಗುಡಿಸ್ಬೇಕು ಅಂತಂದರೆ ಎಲ್ಲಿ ನೋಡಿದ್ರೂ ಅವಳದೇ ಐಟಮ್ಸ್ ಇರುತ್ತೆ. ಪ್ರತಿಯೊಂದೂ ತೆಗೆದು ಕಸ ಗುಡಿಸೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಜೇನನ್ನ ಇಟ್ಕೊಂಡು ಇತ್ತೀಚೆಗೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ನಾನು ಕಸ ಗುಡಿಸಿ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಅವಳು ಅವ್ರ ಅಜ್ಜಿನ ಕರ್ಕೊಂಡು ಹೊರಗಡೆ ಇದ್ಲು. ಹಾಗಾಗಿ ಅವಳನ್ನು ಎತ್ಕೊಂಡು ಬಂದೆ. ನಾನು ಬಂದು ಸ್ವಲ್ಪ ಬಾಗಿಲಿಗೆ ನೀರು ಹಾಕಿದೆ. ಇತ್ತೀಚೆಗೆ ಅವಳು ಸಿಕ್ಕಾಪಟ್ಟೆ ಎಳೆಯೋದು ಎಲ್ಲ ಮಾಡ್ತಾಳೆ. ನಾವೇನೇ ಕೆಲಸ ಮಾಡ್ತಾಯಿದ್ರು ಅವಳನ್ನ ಎತ್ಕೊಂಡು ಮಾಡಬೇಕು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅವಳು. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ತಿಂಡಿ ತಿನ್ನಿಸಿ ಮಲಗಿಸ್ದೆ. ಅದಾದಮೇಲೆ ಇನ್ನೇನು ಕಿಚನಿಗೆ ಬಂದೆ. ಅಷ್ಟೊತ್ತಿಗಾಗಲೇ ಅಮ್ಮ ತಿಂಡಿನೂ ಆಗಿತ್ತು, ಸಾಂಬಾರಿಗೆ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ ಕಿಚನ್ ಸ್ಲಾಬ್ನ ಕ್ಲೀನ್ ಮಾಡಿಕೊಂಡು ಉಳಿದಿರೋ ಎಲ್ಲ ಕೆಲಸನೂ ಮಾಡಿಕೊಂಡೆ. ಪಾತ್ರೆ ಏನೇನಿರುತ್ತೋ ಎಲ್ಲ ಕ್ಲೀನ್ ಮಾಡಿಟ್ಟೆ. ಇತ್ತೀಚೆಗೆ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆದಮೇಲೆ ನಾವು ಕಿಚನಲ್ಲಿ ಸ್ಟವ್ ಸಿಕ್ಕಾಬಟ್ಟೆ ಬಳಸ್ತಾ ಇದ್ದೀವಿ. ಕಾಫಿ ಮಾಡೋದಾಗಲಿ, ಟೀ ಮಾಡೋದಾಗಲಿ, ಹಾಲು ಬಿಸಿ ಮಾಡೋದಾಗಲಿ ಇದರಲ್ಲೇ ಅದು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಸೊ ಹಾಲಂತೂ ನೋಡ್ತಾನೇ ಇರಬೇಕು. ಅದಾದಮೇಲೆ ಮಧ್ಯಾಹ್ನ ಕೂಡ ಮಳೆ ಬಂತು. ಯಾಕೋ ಜೇನು ಇವತ್ತು ಜಾಸ್ತಿ ಮಲಗ್ತಾನೆ ಇರಲಿಲ್ಲ. ಸ್ನಾನ ಆದಮೇಲೆ ಕೂಡ ತುಂಬಾ ಹಠ ಮಾಡ್ತಾಯಿದ್ಲು. ಅವಳನ್ನು ಹೇಗೇಗೋ ಸಮಾಧಾನ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ವಿ. ಮಧ್ಯಾಹ್ನ ಮತ್ತೆ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ದೆ. ಯಾಕೋ ಇನ್ನೂ ಕಿರಿಕಿರಿ ಅಂತಿದ್ಲು ಅಂತೇಳಿ ಮತ್ತೆ ಕೆಳಗಡೆ ಕರ್ಕೊಂಡು ಬಂದೆ. ಕೆಳಗಡೆ ಸ್ವಲ್ಪ ಹೊತ್ತು ಇದ್ದಾದಮೇಲೆ ಮತ್ತೆ ಎದುರುಗಡೆ ಫ್ರೆಂಡ್ದು ಪಾರ್ಲರ್ ಇದೆ, ಅಲ್ಲೊಂದು ಸ್ವಲ್ಪ ತೊಗಿ. ಅಲ್ಲಿಗೆ ಹೋದ್ರಂತೂ ಭಾಳನೇ ಖುಷಿ. ಅಲ್ಲಿರೋ ಎಲ್ಲ ಐಟಮ್ಸು ಇಳ್ದಾಡ್ತಿರ್ತಾಳೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾಳೆ. ಅಲ್ಲಿ ಆಟ ಆಡೋದಂದರೆ ಅವಳಿಗೆ ಭಾಳನೇ ಖುಷಿ. ಅಲ್ಲಿಂದ ಬಂದಾದಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ನಮ್ಮ ಬಟ್ಟೆಗಳೆಲ್ಲ ಫಸ್ಟ್ ಟ್ರಿಪ್ ಹಾಕ್ಬಿಡ್ತೀವಿ. ಅದಾದಮೇಲೆ ಜೇನು ಬಟ್ಟೆಗಳನ್ನ ಹಾಕ್ತೀನಿ. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು ಟಬ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಅವಳ ಬಟ್ಟೆಗಳನ್ನ ಹಾಕೋದೇ ಒಂದು ತಲೆನೋವು. ಸಣ್ಣ ಪುಟ್ಟ ಬಟ್ಟೆಗಳು ಅದನ್ನೆಲ್ಲ ಬಿಡಿಸಿ ಹಾಕೋ ಅಷ್ಟರಲ್ಲಿ ಎಷ್ಟೋ ಹೊತ್ತಾದಂಗೆ ಆಗುತ್ತೆ. ಆ್ಯಕ್ಚುಲಿ ನಾವು ಲಕ್ಕಿ, ಅಟ್ಲೀಸ್ಟ್ ವಾಷಿಂಗ್ ಮಿಷಿನ್ ಇರೋದ್ರಿಂದ. ಮೊದಲಾದರೆ ಸೂರಜ್ ಟೈಮ್ನಲ್ಲಿ ಕೈಯಲ್ಲೇ ತೊಳಿತಾ ಇದ್ವಿ, ಎಷ್ಟೋ ಹೊತ್ತಾಗೋದು. ಅವಾಗ ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಇತ್ತು, ಬಟ್ ಮಕ್ಕಳು ಬಟ್ಟೆನೇ ವಾಷಿಂಗ್ ಮಿಷಿನಿಗೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಕೈಯಲ್ಲಿ ತೊಳಿತಿದ್ವಿ. ಬಟ್ ಇವಾಗ ಅಷ್ಟೊಂದು ಪೇಷನ್ಸ್ ಇಲ್ಲ, ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಜೇನು ಬಟ್ಟೆನ ಹಾಕ್ತಾಯಿದ್ದೀವಿ. ಅಷ್ಟೊತ್ತಿಗಾಲೇ ಜೇನು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಇದ್ಲು. ಹೋಗಿ ಮಲಗಿಸ್ಬಂದಾದ್ಮೇಲೆ ಉಳಿದಂಥ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡೆ. ಅವಳು ಮಲಗಿದ್ದಾಗಲೇ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸಗಳೂ ಆಗಬೇಕು. ಏಕೆಂದರೆ ಅವಳು ಎದ್ದಾಗ ಆಲ್ಮೋಸ್ಟ್ ಅಲ್ಲಿ ಎತ್ಕೊಳ್ಳೋಕ್ಕೆ ಮಾಡ್ತಾಳೆ. ಇಲ್ಲ ಅವಳು ಮುಂದೆ ಇದ್ದರೆ ಅವಳನ್ನ ಮುಂದೆ ಇದ್ದು ಆಟ ಆಡಿಸಿದ್ರೆ ಮಾತ್ರ ಅವಳು ಆಟ ಆಡ್ತಾ ಇರ್ತಾಳೆ. ಹಾಗಾಗಿ ಅದಾದಮೇಲೆ ಸಣ್ಣ ಪುಟ್ಟ ಏನೇನು ಕೆಲಸ ಇರುತ್ತೋ ಎಲ್ಲ ಮಾಡಿಕೊಂಡೆ. ಇನ್ನೇನು ಮುಖ ತೊಳೆದು ಸಂಜೆ ದೀಪ ಹಚ್ಕೊಂಡು ಬಂದೆ. ಅಷ್ಟೊತ್ತಿಗಾಲೇ ಎದ್ದಿದ್ಲು. ಅವ್ರ ಅಣ್ಣ ಆಟ ಆಡೋಕ್ಕೆ ಹೋದವನು ಬಂದು ಎತ್ಕೊಂಡು ಹಾಲಲ್ಲಿ ಈ ರೀತಿ ಆಟ ಆಡಿಸ್ತಾ ಇದ್ದ. ಇವತ್ತು ಸ್ನಾನ ಆದಮೇಲೆ ಅವಳನ್ನು ರೆಡಿ ಮಾಡಬೇಕಾದ್ರೆ ಹಣೆದು ಸ್ವಲ್ಪ ತೀಡ್ಕೊಂಡ್ಬಿಟ್ಲು. ಸೊ ಅವಳೇನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾಳೆ. ಸಂಜೆ ಸ್ನ್ಯಾಕ್ಸಿಗೆ ಹಣ್ಣೆ ಪಪ್ಪಾಯ ಇತ್ತು ಅಂತೇಳಿ ಅದನ್ನೇ ಹಚ್ತಾ ಇದ್ದೀವಿ. ಸೊ ಹಚ್ಚಾದ್ಮೇಲೆ ಅವಳೆಲ್ಲ ಇದನ್ನು ಮಾಡ್ಕೊಂಡಿದ್ಲು. ಹಾಗಾಗಿ ಸ್ನಾನ ಮಾಡಿಸಿ ಅವಳಿಗೆ ಮತ್ತೆ ಬಟ್ಟೆ ಹಾಕಿದೆ. ಫ್ರೆಶ್ ಅಪ್ ಆದಮೇಲೆ ನಾನು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ನಾನು ಅವಳಿಗೆ ಪಪ್ಪಾಯದು ಪ್ಯೂರಿ ಮಾಡಿದ್ದೆ. ಅದನ್ನು ಅವಳಿಗೆ ತಿನ್ನಿಸ್ದೆ. ನಾನು ಕಾಫಿ ಕುಡಿದು ಮತ್ತು ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಸೀರಿಯಲ್ ಆಸೆ ನೋಡ್ತಾ ಬಟ್ಟೆ ಮಡಿಸ್ತಾ ಇದ್ದೀನಿ. ಅವಳು ಕೂಡ ಆ್ಯಕ್ಚುಲಿ ನಾನು ಹಾಲಲ್ಲಿ ಅವಳ ಪಕ್ಕದಲ್ಲೇ ಇದ್ದರೆ ಅವಳು ಸುಮ್ಮನೆ ಆಟ ಆಡ್ತಾ ಇರ್ತಾಳೆ. ನಾನಿಲ್ಲ ಅಂದ್ರೇ ತಲಹಟ್ಟೆ, ಕೂಗಾಡೋದು, ಕಿರ್ಚಾಡೋದು ಮತ್ತು ಅಳೋದು ಮಾಡ್ತಿರ್ತಾಳೆ. ಅಲ್ಲೇ ಇದ್ದರೆ ಸುಮ್ಮನೆ ಅವಳ ಪಾಡಿಗಳು ಏನೇನೋ ಆಟ ಆಡ್ತಿರ್ತಾಳೆ. ಏನು ಸಿಗುತ್ತೋ ಅದು ನೋಡು, ಈಗ ಚಾಪೆ ಇಟ್ಕೊಂಡು ಆಟ ಆಡ್ತಿರ್ತಾಳೆ. ಆ ರೀತಿ ಆಟ ಆಡ್ತಾಯಿದ್ಲು. ಅದಾದಮೇಲೆ ನಾನು ಮತ್ತೆ ಒಳಗಡೆ ಬಂದರೆ ಅಳ್ತಾಳೆ ಅಂತೇಳಿ ಅವ್ರ ಅಣ್ಣನಿಗೆ ಹೇಳಿದ್ದೆ ಆಟ ಆಡ್ಸಪ್ಪ ಅಂತ. ಅವಳನ್ನ ಆಟ ಆಡ್ಸೋದು ಬಿಟ್ಟು ಬಾಲಲ್ಲಿ ಅವನು ಆಟ ಆಡ್ತಾ ಇದ್ದಾನೆ. ಸೊ ಅಷ್ಟರಲ್ಲಿ ಇನ್ನೇನು ಅಡುಗೆ ಮುಗಿಸಿ ಬಾಕಿ ಕೆಲಸ ಏನೇನಿರುತ್ತೋ ಅದೆಲ್ಲ ಮುಗಿಸಿ ಊಟ ಮಾಡಿ ಮಲಗಿದ್ವಿ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.